ಸುವರ್ಣ ಕರ್ನಾಟಕದ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಇಂಚಿಗೇರಿ ಮಠದ ಸದ್ಗುರು ಮಧುವಾನಂದ ಪ್ರಭುಜಿರವರ ಸ್ಮರಣಾರ್ಥ ಇಂಚಿಗೇರಿ ಸಂಪ್ರದಾಯ ಸದ್ಗುರುಗಳ 52ನೇ ಆಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮ ಹಾಗೂ ಜಗನ್ನಾಥ ಮಹಾರಾಜ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಅಂತ ಅಧ್ಯಕ್ಷರಾದ ದಿಗಂಬರ್ ಬೆಳಂಗಿ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ಎಬಿ ಹೊಸಮನಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 5ನೇ ತಾರೀಕಿನಂದು ಆಧ್ಯಾತ್ಮ ಸಪ್ತಾಹ ಪ್ರಾರಂಭವಾಗಲಿದ್ದು, ಕಾರ್ಯಕ್ರಮದಲ್ಲಿ ಮಾಧವಾನಂದ ಪ್ರಭುಗಳ ಭಾವಚಿತ್ರ ಮೆರವಣಿಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಶುರುವಾಗಿ ಇಂಚಗೇರಿ ಮಠದವರೆಗೆ ಜರುಗಲಿದೆ. ಇನ್ನು ಅದೇ ದಿನ ಸಾಯಂಕಾಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸೇರಿದಂತೆ ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ. ಇನ್ನು ಮರುದಿನ 6ನೇ ತಾರೀಕಿನಂದು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಕೋಮು ಸೌಹಾರ್ದತೆ ಸಮಾರಂಭವಿದ್ದು, ಸಮಾರಂಭದಲ್ಲಿ ವಿವಿಧ ಮಠಾಧೀಶರು, ಶಾಸಕರು, ಹಲವು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ನಮ್ಮ ಜೊತೆ ಅಧ್ಯಕ್ಷರಾದಂಥ ಜಯದ್ರ ಶೃಂಗೇರಿ ಅವರು, ಉಪಾಧ್ಯಕ್ಷರಾದಂಥ ಮಹದೇವಪ್ಪ ಸಿಂಧೆ ಅವರು, ಆಮೇಲೆ ದತ್ತಾತ್ರೇಯ ಹಾಸಿಲ್ಕರ್ ಉಪಾಧ್ಯಕ್ಷರು, ಖಜಾಂಚಿ ಚಂದ್ರಕಾಂತ್ ಮುಗುಳಿ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ, ಆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ದಿಗಂಬರ್ ಬೆಳಂಗಿ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸಮಾನ ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಸೇರಿ ನಾವು 2003ರಲ್ಲಿ ಒಂದು ಸರ್ವಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಒಂದು 4 ಜನ ದಾನಿಗಳಿಂದ ನಾವು ಒಂದು 120/80 ಜಾಗ ಖರೀದಿ ಮಾಡಿಕೊಂಡು ಈಗ ಕಲ್ಯಾಣ ಮಂಟಪ ಆಗಿದೆ, ದೇವಸ್ಥಾನ ಆಗಿದೆ. ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ಏನಪ್ಪ ಇದು ಅಂದರೆ, ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಿಗೇರಿ ಮಠ ಏನಿದೆ, ಆ ಮಠ ಜಾತ್ಯತೀತ ಮಠ ಮತ್ತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂಥ ಮಠ. ಮುಖ್ಯವಾಗಿ ಏನು ಗೋವಾ ವಿಮೋಚನೆ ಏನಿತ್ತು, ಆ ಗೋವಾ ವಿಮೋಚನೆ ನಮ್ಮ ಅಖಂಡ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಠ. ಅದು ಮಹದೇವಪ್ಪ ಅವರ ನೇತೃತ್ವದಲ್ಲಿ, ಅಂದರೆ ಮಾಧವಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ. ಆ ಎಲ್ಲ ಹೋರಾಟವನ್ನು ನೋಡಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲಿ ವೀರೇಂದ್ರ ಪಾಟೀಲ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಅನೇಕ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಭಾಳ ಅದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿದೆ. ಅದರ ಒಂದು ಶಾಖೆಗಳು ಕರ್ನಾಟಕ, ಉತ್ತರ ಪ್ರದೇಶ, ಗೋವಾ ಸೇರಿ 100ಕ್ಕೂ ಹೆಚ್ಚು ಮಠಗಳು, ಶಾಖಾ ಮಠಗಳಿವೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಕಲಬುರಗಿಯಲ್ಲಿ, ಅಂದರೆ ಬೆಂಗಳೂರಲ್ಲೂ ಕೂಡ ಇದೆ, ಕಲಬುರಗಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಬೆಳಿಬೇಕು, ಉಳಿಬೇಕು ಮತ್ತು ಸಾಮಾಜಿಕ ಸಾಮರಸ್ಯ ಎಲ್ಲರಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು 2003ರಲ್ಲಿ ನಾವು ಈ ಮಠವನ್ನು ಸ್ಥಾಪನೆ ಮಾಡಿದ್ದೀವಿ. ಇದರಿಂದಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಅಧ್ಯಾತ್ಮ ಸಪ್ತಾಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ JB ಮಂಗಳಗಟ್ಟಿಯವರು ಮತ್ತು ದತ್ತಾತ್ರೇಯ ಹಾಸಿಲ್ಕರ್ ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಸೊ ಈಗ ಈ ವರ್ಷ ನಾವು 52ನೇ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ 5ನೇ ತಾರೀಕಿಗೆ ಏನು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಆಮೇಲೆ 3 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಇಂಚಿಗೇರಿ ಮಠದವರೆಗೂ ಕೂಡ ಭವ್ಯ ಮೆರವಣಿಗೆ ನಡೀತದೆ. ಅದೇ ದಿನ ಸಂಜೆ 5 ಗಂಟೆಗೆ ಜಗನ್ನಾಥ ಮಹಾರಾಜರು ಅವರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ. ಆಮೇಲೆ ಸಾಯಂಕಾಲ ಭಜನೆಗಳು ನಡೀತವೆ. 6ನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಹಿಂದೆ ಬಂದಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಂದಿದ್ದಾರೆ. ಆಮೇಲೆ ಚಂದ್ರಶೇಖರ್ ರೇವೂರ್ ಪಾಟೀಲ್ ಅವರು ಬಂದೋಗಿದ್ದಾರೆ.
ಆಮೇಲೆ ಈ ಅಲ್ಲಂಪ್ರಭು ಪಾಟೀಲ್ ಅವರು, ಆಮೇಲೆ ದತ್ತಾತ್ರೇಯ ಪಾಟೀಲ್ ರೇವರವರು, ಆಮೇಲೆ ಅನೇಕ ಸಲ ಬಂದು ಹೋಗಿದ್ದಾರೆ. ಈ ಸಲ ನಾವು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶವನ್ನು ನೀಡಲಾಗಿದ್ದು, ಈ ಕಾರ್ಯಕ್ರಮ ಏನು ಈ ಸಂಘ ಏನಿದೆ, ಈ ಸಂಘದ ಮುಖಾಂತರ ಕಾರ್ಯಕ್ರಮ ನಡೀತದೆ. ಅನೇಕ ಜನರು ಕೂಡ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ಕುರಿತು ತಾವು ಹೆಚ್ಚು ಪ್ರಚಾರ ನೀಡಿ ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.